ಒಂದು 3 ದಿವಸದ ಕೆಳಗಡೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ನಮ್ಮ ಜಿಲ್ಲಾ ಮಂತ್ರಿಗಳು ಕೆಲವು ಜನಕ್ಕೆ ತನ್ನ ಮಗನಿಗೆ ಟಿಕೆಟಿಗೆ ಶಿಫಾರಸು ಮಾಡಲಿಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಕೈಯಲ್ಲಿ ಕೋಲ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕಾಲಲ್ಲಿ ಶಕ್ತಿ ಕಡಿಮೆ ಆದಾಗ. ತನ್ನ ಶಕ್ತಿ ಯಾವಾಗ ಕಡಿಮೆ ಆಗಿದೆ ಅಂತ ಸಾಬೀತುಪಡಿಸುವಂತ ಸಂದರ್ಭ ದುರದೃಷ್ಟಕರವಾಗಿ ಎಸ್ ಮಲ್ಲಿಕಾರ್ಜುನ ಅವರಿಗೆ ಬಂತು. ಹಾಗೆ ಅವ್ರ ಆಪ್ತರು ಅವ್ರ ಜೊತೆಗೆ ಹೋಗಿರ್ತಕ್ಕಂಥವ್ರು ರಾಜಕೀಯ ಧುರೀಣರು ಅವ್ರ ಜೊತೆ ನಿಮ್ಗೆ ಮಾತುಕತೆ ಆಯ್ತು. ಏನಾಯ್ತು, ನಿನ್ನೆ ಹೋಗಿ ಬೆಂಗಳೂರಿಗೆ ಫಲಪ್ರದ ಅಂತ ಹೇಳಿದೆ. ಇಲ್ಲ, ನಮ್ಮ ಸೌಕರ್ಯ ಯಾರಿಗೂ ಎಂತರಿಗೆ ಕೊಡ್ರಿ ಅಂತ ಹೇಳಿಲ್ಲ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ರು. ಅಚ್ಚಾ, ಆ ಒಂದು ನಿಯೋಗ ಹೋಗಿತ್ತಲ್ಲ, ಅದರಲ್ಲಿ ಸಾಧು ವೀರಶೈವ ಸಮಾಜದ ಸದಸ್ಯರು ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಉತ್ತರನೇ ಇಲ್ಲ. ತನ್ನ ಸ್ವಂತ ಸಮಾಜ ತನ್ನ ಜೊತೆಗೆ ಇಲ್ಲದೆ ಇದ್ದಾಗ ಕುಲಕ್ಕೆ ಕುಲ ಮೂಲ, ಕುಂಟಕ್ಕೆ ಹೊಲಕ್ಕೆ ಮೂಲ ಅನ್ನೋ ಹಾಗೆ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜ ಒಂದು ಕಡೆ ಧ್ವನಿಗೂಡಿಸಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಶಾಸಕ ಸ್ಥಾನವನ್ನು ಪಡೆಯಬೇಕು, ಗೆಲ್ಲಬೇಕು ಅನ್ನುವ ನಿರ್ಧಾರ ಕೈಗೊಂಡಾಗ ಇಂತಹ ಒಂದು ಅಚಾತುರ್ಯಗಳನ್ನು ದಯವಿಟ್ಟು ಯಾರು ಮಾಡಬೇಡ್ರಿ. ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ ಬಲಿ ಕೊಡಬೇಡ್ರಿ. 100ಕ್ಕೆ 100ರಷ್ಟು ಸತ್ಯ. ಇಫ್ತಾರ್ ಸಂದರ್ಭದಲ್ಲಿ ಅಲ್ಲಾಹನಲ್ಲಿ ಬೇಡಿಕೊಂಡ ಪ್ರತಿಯೊಂದು ದುವಾ ಕೂಡ ಆ ಅಲ್ಲಾಹನ ಕಬೂಲ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ನಮ್ಮ ದುವಾ ಇದೆ. ದೆಹಲಿಯ ಹೈಕಮಾಂಡ್ ನಲ್ಲಿ ಆಗಲೇ ತೀರ್ಮಾನ ಆಗಿದೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಕೊಡಬೇಕು ಅನ್ನೋ ನಿರ್ಧಾರ ಆಗಿದೆ. ಆ ಒಂದೇ ಒಂದು ಭಯದಿಂದ ಇವತ್ತು ತತ್ತರಿಸುವಾಗಿ ಇವತ್ತು ಕೆಲವು ಜನರನ್ನ ಬಳಸಿಕೊಂಡು ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುನ್ನೆ ತಾವು ತಮ್ಮ ಪುತ್ರನಿಗಾಗಿ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ರಲ್ಲ, ಯಾರ ಹತ್ರ ಹೋಗಿ ಕೇಳ್ತಾ ಇದ್ದೀರಾ? ಅವರು ಮೇಲಿನ ನಗ್ತಾ ಇದ್ದಾರೆ ನೋಡಿ. ಅಯ್ಯೋ ದಡ್ಡ, ನೀವು ಬಂದಿರೋದು ನೋಡ್ರಿ, ನಾನು ಅಹಿಂದ ಅಂತ ರಾಜ್ಯ ತಿರುಗ್ತಾ ಇದ್ದೀನಿ, ನೀವು ಬಂದು ಅಹಿಂದದ ವಿರುದ್ಧ ಅಹಿಂದದ ಚಿಂತೆ ಮುಂದೆ ಬಂದು ಕೇಳ್ತಾ ಇದ್ದೀರಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ನೋಡ್ತಾ ಇದೆ ಅವರಿಗೆ. ಇಂತಹ ಪರಿಸ್ಥಿತಿ ನಮಗೆ ಬರಬಾರ್ದು, ಯಾವುದೇ ಅನುಮಾನ ಇಲ್ಲ. ಇವಾಗ ದೇಹ ಸಂದರ್ಭ, ಹಾಗಾಗಿ ನಾನು ಹೆಚ್ಚಿನ ಸಮಯ ವ್ಯರ್ಥ ಮಾಡಿದೆ. ನನ್ನ ಒಂದೇ ಒಂದು ಕಳಕಳಿ, ತಾವು ಇರುವಂತಹ ಅಲ್ಪ ಸಮಯವನ್ನು ಅತಿ ಹೆಚ್ಚಾಗಿ ಮುಂದಿನ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪ್ರಚಾರ ಮಾಡಬೇಕು ಅಂತ ಹೇಳಿ ನನ್ನ ಮಾತಿಗೆ ಮಾಡ್ತೀನಿ. ಅಷ್ಟೇ. ಒಂದು 3 ದಿವಸದ ಕೆಳಗಡೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ನಮ್ಮ ಜಿಲ್ಲಾ ಮಂತ್ರಿಗಳು ಕೆಲವು ಜನಕ್ಕೆ ತನ್ನ ಮಗನಿಗೆ ಟಿಕೆಟಿಗೆ ಶಿಫಾರಸು ಮಾಡಲಿಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಕೈಯಲ್ಲಿ ಕೋಲ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕಾಲಲ್ಲಿ ಶಕ್ತಿ ಕಡಿಮೆ ಆದಾಗ. ತನ್ನ ಶಕ್ತಿ ಯಾವಾಗ ಕಡಿಮೆ ಆಗಿದೆ ಅಂತ ಸಾಬೀತುಪಡಿಸುವಂತ ಸಂದರ್ಭ ದುರದೃಷ್ಟಕರವಾಗಿ ಎಸ್ ಮಲ್ಲಿಕಾರ್ಜುನ ಅವರಿಗೆ ಬಂತು. ಹಾಗೆ ಅವ್ರ ಆಪ್ತರು ಅವ್ರ ಜೊತೆಗೆ ಹೋಗಿರ್ತಕ್ಕಂಥವ್ರು ರಾಜಕೀಯ ಧುರೀಣರು ಅವ್ರ ಜೊತೆ ನಿಮ್ಗೆ ಮಾತುಕತೆ ಆಯ್ತು. ಏನಾಯ್ತು, ನಿನ್ನೆ ಹೋಗಿ ಬೆಂಗಳೂರಿಗೆ ಫಲಪ್ರದ ಅಂತ ಹೇಳಿದೆ. ಇಲ್ಲ, ನಮ್ಮ ಸೌಕರ್ಯ ಯಾರಿಗೂ ಎಂತರಿಗೆ ಕೊಡ್ರಿ ಅಂತ ಹೇಳಿಲ್ಲ,